ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡು ನೀರು ಪ್ರಾಮುಖ್ಯತೆ ಏನು, ನೀರು ನಮ್ಮ ಬದುಕಿಗೆ ಎಷ್ಟಿದೋ. ಪಂಚಭೂತಗಳಲ್ಲಿ ನೋಡಿ, ಅಗ್ನಿ, ನೀರು ಅಲ್ಲ ಪೃಥ್ವಿ, ನೀರು, ವಾಯು, ಪೃಥ್ವಿ, ಆಕಾಶ, ಇದು ವಾಯು ಅಂತ ಎಲ್ಲ ಮಾಡಿದ್ವಿ. 5 ತತ್ವಗಳು ಮಾಡಿದ್ವಿ. 5 ಪಂಚಭೂತಗಳಲ್ಲಿ 5 ಭೂತಗಳಲ್ಲಿ ನೀರು ಇಂಪಾರ್ಟೆಂಟ್ ಭೂತ. ನೀರಿಲ್ಲ ಅಂದರೆ ನಾವು ಬದುಕೋಕ್ಕೆ ಆಗೋದಿಲ್ಲ. ನೀರಿಲ್ಲ ಅಂದರೆ ಬದುಕೇ ಇಲ್ಲ. ಗಿಡಗಳು ಹುಟ್ಟಲ್ಲ, ಪ್ರಾಣಿಗಳು ಬದುಕಲ್ಲ, ಮನುಷ್ಯ ಬದುಕಲ್ಲ, ಮನುಷ್ಯನಿಗೆ ಬೇಕಾಗಿ ಕೊಡ್ತಕ್ಕಂಥ ಆಹಾರ ಬದುಕಲ್ಲ. ಹಾಗಾಗಿ ನೀರು ಬಹಳ ಮಹತ್ವದ್ದು. ನೀರಿನ ಬಗ್ಗೆ ಮಾತಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ನೀರಿನ ಬಗ್ಗೆ ಕೆಲವು ತಮಾಷೆ ಅಂಶಗಳನ್ನ ಮಾತಾಡಿಕೊಂಡು ಬದುಕಿನ ಅಂಶಗಳು, ಸಾಂದರ್ಭಿಕ ಅಂಶಗಳು, ಇವಾಗ ನಡೀತಾ ಇರೋ ಅಂಶಗಳ ಬಗ್ಗೆನೂ ಮಾತಾಡ್ತೀನಿ. ನೋಡಿ, ಉಪೇಂದ್ರ ಅಂತ ಒಬ್ಬರು ಇದ್ದಾರೆ. ಉಪೇಂದ್ರ ಅವರು ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಅತ್ಯಂತ ಪ್ರಬುದ್ಧ ನಟ ಅಂತ ಹೇಳೋಕ್ಕೆ, ಪ್ರಬುದ್ಧ ನಟ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, H2O ಅಂತ ಒಂದು ಸಿನಿಮಾ ಮಾಡಿದ್ರು. H2O ಅಂತ ಸಿನಿಮಾ ಮಾಡ್ತಾ ಆ H2O ಸಿನಿಮಾದ ಹೀರೋಯಿನ್ ಬಂದ್ಬಿಟ್ಟು ನೋಡಿ, ಈಗ ಮದುವೆ ಆಗಿದಾರಲ್ಲ, ಅವರ ಹೆಂಡ್ತಿನೇ ಅದರಲ್ಲಿ ಹೀರೋಯಿನ್ನು. ಅವರು ಬಂಗಾಲದಿಂದ ಬರ್ತಾರೆ. ಅವ್ರು ಪ್ರಿಯಾಂಕಾ ಅಂತನೋ ಏನಿದೆ, ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಅವ್ರನ್ನೇ ಮದುವೆ ಆಗ್ತಾನೆ ಆತ. ಆಕೆಗೆ ಮಗುನೂ ಇದೆ. ಏನಾಗುತ್ತೆ, ಆ ಹೀರೋಯಿನ್ನ ಮದುವೆ ಆಗ್ತಾರೆ. ಬಂಗಾಳಿ ನಟಿಯಕ್ಕೆ ಏನಾಗಿದೆ, H2O ಅಂತ ಬರೀತಾರೆ. ಆ ಬರ್ತಿದ್ರೆ ಏನಾಗುತ್ತೆ, ಕಾವೇರಿ ನದಿ. ಅದು ಕಾವೇರಿ ನದಿ ಅಂತಂದರೆ ಒಂದು ಹೆಣ್ಣನ್ನು ಸಾಂದರ್ಭಿಕವಾಗಿ ಚಿತ್ರಣ ಮಾಡ್ಕೋತಾ ಅದಕ್ಕೋಸ್ಕರ ಗಲಾಟೆ ಆಗುತ್ತೆ. ಕಾವೇರಿ ಚಿತ್ರಣ ಭಾಳ ಸಾಂದರ್ಭಿಕವಾಗಿ ಇದು ಮಾಡಿದ್ದಾರೆ. ಭಾಳ ಒಳ್ಳೆಯ ಸಿನಿಮಾ ಅದು, ನೋಡಬೇಕು. ಭಾಳ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಹೋದರೆ ಎಷ್ಟು ತಲೆ ಇದೆ ಇವರಿಗೆ ಅಂತ ಅನಿಸುತ್ತೆ. ಹಾಗಾಗಿ ಉಪೇಂದ್ರ ಅವರಿಗೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಪ್ರಕಾರ ಒಂದು ದೊಡ್ಡ ನಮಸ್ಕಾರ. ಆತ ಪ್ರಬುದ್ಧ ರಾಜಕಾರಣಿನೂ ಆಗ್ಬೋದು. ಆದರೆ ಏನಾಗುತ್ತೆ, ಈಗ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಉಪೇಂದ್ರ ಅವರಿಗೆ ನಮ್ಮೊಂದು ಕಿವಿ ಮಾತು ಏನು ಅಂದರೆ, ನೀವು ಸಹ ಪ್ರಜಾಕೀಯ ಅಂತ ಏನೋ ಪಕ್ಷ ಮಾಡಿದ್ರಿ, ಅದ್ರದ್ದು ಯಾರೋ ಶಿವಣ್ಣ ಅಂತ ಇದ್ದರು, ಅವರೇನೋ ಗೋಲ್ಮಾಲ್ ಮಾಡಿದ್ರು, ನಿಮ್ಮ ಪಕ್ಷದ ಹೆಸರನ್ನೇ ಹೈಜಾಕ್ ಮಾಡಿಬಿಟ್ರು, ಪಕ್ಷ ಮೂಲೆಗೆ ಸರಿತು, ನೀವು ನಿಮ್ಮ ಸಿನಿಮಾ ಇದನ್ನು ಮುಂದುವರಿಸ್ತಾ ಇದ್ದೀರಾ ಅಂತ ಕೇಳಿದ್ದು ನೆನಪು. ಇದರಲ್ಲಿ ತಪ್ಪುಗಳಿರ್ಬೋದು, ಇದು ಇರ್ಬೋದು. ಗಮನದಲ್ಲಿಡಿ, ನಮ್ಮ ಸಾಂದರ್ಭಿಕವಾಗಿ ಉಪಯೋಗಿಸ್ಬೇಕು ಅಂತಂದರೆ ನರೇಂದ್ರ ಮೋದಿಯವರು ಅತ್ಯಂತ ಪ್ರಬುದ್ಧ ರಾಜಕಾರಣಿ. ಈ ಥರ ರಾಜಕಾರಣಿ, ದೇಶ ಒಪ್ಕೊಳ್ಳತಕ್ಕಂಥ ರಾಜಕಾರಣಿ. ಈ ಭಗವಂತ ಸಾವಿರಾರು ಕೈಗಳಿಂದ ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ. ನನಗೆ ಒಂದು ಕೈಯಿಂದ ಆಶೀರ್ವಾದ ಮಾಡಿದೆ, ನಿಮಗೆ ಬಹುಶಃ 4-5 ಕೈಯಿಂದ ಆಶೀರ್ವಾದ ಮಾಡಿದ್ದಾರೆ ಉಪೇಂದ್ರ ಅವರಿಗೆ. ಹಾಗಾಗಿ ನೀವು ಜಾಸ್ತಿ ಪ್ರವರ್ಧಮಾನಕ್ಕೆ ಬಂದಿದ್ದೀರಾ. ನಾವಿನ್ನು ಕೆಳಮಟ್ಟದಲ್ಲೇ ಇದ್ದೀವಿ. ಇದು ಗಮನದಲ್ಲಿಡಬೇಕಾದಂಥ ಅಂಶ. ಈ ಥರ ಗಮನದಲ್ಲಿಡಬೇಕಾದ ಅಂಶ ಏನಂದರೆ, ಸಾವಿರಾರು ಕೈಗಳಿಂದ ಭಗವಂತ ಶಿವ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಪ್ರೆಸೆಂಟಿಗೆ ನಾವು ಅಷ್ಟು ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಗೆ ಆಶೀರ್ವಾದ ಮಾಡಿರೋದು ಒಂದು ಕೈಯಿಂದ, ನಿಮ್ಗೆ ಆಶೀರ್ವಾದ ಮಾಡಿರೋದು 5 ಕೈಯಿಂದ ಅಂತ ಅಂದ್ಕೊಂಡ್ರೆ ಸಾವಿರಾರು ಕೈಗಳಿಂದ ನರೇಂದ್ರ ಮೋದಿ ಅವ್ರಿಗೆ ಆಶ್ರಯ ಮಾಡಿದೆ. ಆದ್ದರಿಂದ ಅನಿವಾರ್ಯವಾಗಿ ಸಾಂದರ್ಭಿಕವಾಗಿ ನಮಗಿಂತ ಮೇಲಿರ್ತಕ್ಕಂಥವ್ರು ಮನುಷ್ಯ. ಅದರಿಂದ ಅನೇಕ ತಪ್ಪುಗಳು ಮಾಡಬಹುದು, ಅದು ನಿಮ್ಮ ಕಣ್ಣಿಗೆ ಗೋಚರ ಆಗ್ಬೋದು. ಆದರೆ ದೇಶಕ್ಕೆ, ಸರ್ವ ಜನಾಂಗಕ್ಕೆ ಒಪ್ಪಿಗೆ ಆಗಿರ್ತಕ್ಕಂಥ ರಾಜಕಾರಣಿ ಅವರು. ಅವ್ರಿಗೆ ಬೆಂಬಲ ಸೂಚಿಸಬೇಕಾಗಿದ್ದು ನಮ್ಮ ಅನಿವಾರ್ಯ ಮತ್ತು ಅನಿವಾರ್ಯತೆ ಇದೆ ನಮಗೆ. ಹಾಗಾಗಿ ಪ್ರಜಾಕೀಯ ಬೇರೆ ಪಕ್ಷ ಮಾಡ್ತೀವಿ ಅನ್ನೋದನ್ನು ನೀವು ಬದಿಗಿಟ್ಬಿಟ್ಟು ನರೇಂದ್ರ ಮೋದಿ ಅವರು ಏನು ಕೈ ಮಾಡ್ತಿದ್ದಾರೆ ಅವ್ರ ಕೈ ಜೋಡಿಸ್ಬೇಕು, ಅವ್ರ ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿ ಇಂದಿನ ಎಪಿಸೋಡನ್ನ ಮುಂದುವರಿಸ್ತಾ H2O ಬಗ್ಗೆ ಮಾತಾಡ್ತೀವಿ. ನೀವು ನೋಡಿ, H2O ಅಂತ ಸಿನಿಮಾ ಮಾಡಿದ್ರಿ, ಭಾಳ ಇದಾಯ್ತು. ಅದು ಏನು ಅಂತಂದರೆ ಜನಪ್ರಿಯವಾಯಿತು, ಭಾಳ ಜನ ನೋಡಿದ್ರು, ರೆಕಾರ್ಡು ಆಯಿತು ಅಂತ ಕೇಳಿದ್ರು. ನಾನು ಅದನ್ನು ಮೈಸೂರಿನಲ್ಲಿ ವಾಸವಾಗಿದ್ದು ದಾವಣಗೆರೆಯಲ್ಲಿ ನೋಡಬೇಕಾದಂಥ ಪ್ರಸಂಗ ಬಂತು. ಅಶೋಕ ಟಾಕೀಸಲ್ಲಿ ನೋಡಿದ್ದು ನಾನು ದಾವಣಗೆರೆಯಲ್ಲಿ. ಇರಲಿ, ಭಾಳ ಒಳ್ಳೆಯ ಸಿನಿಮಾ. H2O ಬಗ್ಗೆ ಮಾತಾಡಬೇಕು. H2O ಅಂತಂದರೆ ಹೈಡ್ರೋಜನ್ 2 ಪಾರ್ಟ್ಸ್ ಮತ್ತು ಆಕ್ಸಿಜನ್ 1 ಪಾರ್ಟ್. ಇವೆರಡನ್ನೂ ಕೆಮಿಕಲ್ಲಾಗಿ ಸಂಯೋಜನೆಗೊಂಡಾಗ ನೀರು ಉತ್ಪತ್ತಿ ಆಗುತ್ತೆ. ನೀರಿನ ಮಹತ್ವ ಏನು ಅಂದರೆ, ಪಂಚಭೂತಗಳಲ್ಲಿ ಒಂದು ಅಂತ ಹೇಳಿದೆ. ಪಂಚಭೂತಗಳು ಅಂತಂದರೆ ನೋಡಿ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ನಮ್ಮ ಅನುಭವದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆಯುರ್ವೇದದ ಬಗ್ಗೆ ಆಸಕ್ತಿ ಇಟ್ಕೊಂಡಿರೋನು. ಸೊ ಆ ದೃಷ್ಟಿಯಿಂದ ಮಾತಾಡ್ತೀವಿ. ನಾವು ಊಟ ತಿಂತೀವಿ, ಅನ್ನ ತಿಂತೀವಿ, ಗೋಧಿ ತಿಂತೀವಿ, ತರಕಾರಿ ತಿಂತೀವಿ, ಜೀವಸತ್ವಗಳು ಬೇಕು ಅಂತೀವಿ. ಜೀವಸತ್ವಗಳು ಬೇಕು ಅಂತಂದರೆ ಪಕ್ಷಿ ಜೊತೆಗೆ ಸಿಂಕ್ ಮಾಡ್ಕೊಂಡಿದ್ದೀವಿ ಅಂತ ನೋಡಬೇಕು. ಪ್ರಕೃತಿ ಜೊತೆಗೆ ನಾವು ಸಿಂಕ್ ಮಾಡ್ಕೊಂಡಿದ್ದೀವಿ ಅಂತ ನೋಡಿದಾಗ ಜೀವಸತ್ವಗಳು ಅಂತಂದರೆ ಜೀವ ಬದುಕಿರ್ಬೇಕು ರೀ. ಬ್ಯಾಕ್ಟೀರಿಯಾಗಳು, ಒಳ್ಳೆಯ ಬ್ಯಾಕ್ಟೀರಿಯಾಗಳು,
ಆ ಜೀವಸತ್ವ ನಮಗೆ ಸಿಗಬೇಕು ಅಂತಂದರೆ ಪ್ರಕೃತಿನಲ್ಲಿರ್ತಕ್ಕಂಥ ಜೀವಸತ್ವಗಳು ನಮ್ಮ ದೇಹದಲ್ಲಿ ಸೇರ್ಕೋಬೇಕು ಅಂತಂದರೆ ನಾವು ಹಸಿ ತರಕಾರಿಗಳನ್ನ ತಿನ್ನಬೇಕು, ಹಣ್ಣುಗಳನ್ನ ತಿನ್ನಬೇಕು. ಮತ್ತು ಹಸಿ ತರಕಾರಿಗಳನ್ನ ತಿಂದರೆ ಮಾತ್ರ ನಮಗೆ ಜೀವಸತ್ವ ನಮಗೆ ಬರುತ್ತೆ. ಹಣ್ಣುಗಳನ್ನ ತಿಂದರೆ ಮಾತ್ರ ಜೀವಸತ್ವಗಳು ನಮ್ಮ ದೇಹಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ನಮಗೆ ಮಿನರಲ್ ಸಿಗ್ಬೋದು, ಪ್ರೋಟೀನ್ ಸಿಗ್ಬೋದು, ಆದರೆ ಜೀವಸತ್ವಗಳು ಸಿಗಬೇಕು ಅಂದರೆ ಹಸಿ ತರಕಾರಿಗಳನ್ನೇ ಸಿಗಬೇಕು. ಹಸಿ ತರಕಾರಿಗಳನ್ನ ತಿನ್ನಬೇಕು ಅಂತಂದರೆ ನೀರಿನ ಅಂಶ ಇರಬೇಕು. ಅಲ್ಲಿ ನೋಡಿ ನೀರಿನ ಅಂಶ ಬರುತ್ತೆ. ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂತ ಹೇಳಿದೆ ನಮ್ಮ ಜೀವನವನ್ನು, ನಮ್ಮ ಆಹಾರ ಪದ್ಧತಿನ ಹಾಗೆ ಮಾಡ್ಕೋಬೇಕು ಅಂತಂದಾಗ ನಾವು ಹಸಿ ತರಕಾರಿಗಳನ್ನ ತಿನ್ನಬೇಕು. ಹಸಿ ತರಕಾರಿಗಳನ್ನ ತಿಂದರೆ ಮಾತ್ರ ಜೀವಸತ್ವ ನಮ್ಮ ದೇಹದೊಳಗೆ ಸೇರಿಕೊಳ್ಳುತ್ತೆ. ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ನಮ್ಮ ದೇಹ ಆರೋಗ್ಯವಾಗಿದೆ. ರಾಮಾಯಣ ಕಾಲದಲ್ಲಿ 400 ವರ್ಷ ಬದುಕ್ತಿದ್ದರಂತೆ ಅಂತ ಹೇಳ್ತೀವಿ. ಮಹಾಭಾರತದಲ್ಲಿ 200 ವರ್ಷಗಳ ಕಾಲ ಬದುಕ್ತಿದ್ದರಂತೆ. ಕಲಿಯುಗದಲ್ಲಿ 100 ವರ್ಷ ಬದುಕ್ತಾರೆ ಅಂತ ಹೇಳ್ತೀವಿ. ಇದೆಲ್ಲ 100 ವರ್ಷನೂ ಆರೋಗ್ಯವಾಗಿ ಬದುಕಬೇಕು ಅಂತಂದರೆ ನೀರಿನ ಮಹತ್ವ ಭಾಳ ದೊಡ್ಡದು. ನೀರು ಏನು, ನೀರಿನ ಇದೇನು ಅಂತಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಜೀವಸತ್ವ ಮಿನರಲ್ಸ್ಗಳನ್ನ ದೇಹಕ್ಕೆ ಕೊಡುತ್ತೆ. ನಮ್ಮ ದೇಹ ಪ್ರಕೃತಿ ಥರ ಗಿಡ ಮರ ಇದ್ದಂಗೆ ನಮ್ಮ ದೇಹನೂ ಒಂದು ಭಾಗ. ಅದು ಏನು ಅಂತಂದರೆ ನಾವು ಸ್ವಲ್ಪ ಭಿನ್ನವಾಗಿರೋದ್ರಿಂದ ಓಡಾಡ್ತೀವಿ ಮತ್ತು ಪ್ರಕೃತಿನಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೊಂಡು 100 ವರ್ಷ ಬದುಕ್ತೀವಿ. ಆ ಜೀವಸತ್ವಗಳು, ಮಿನರಲ್ಸ್ಗಳು, ಪ್ರೋಟೀನ್ಗಳು ನಮಗೆ ಬಹಳ ಇಂಪಾರ್ಟೆಂಟು. ಪ್ರಕೃತಿನಲ್ಲಿರ್ತಕ್ಕಂಥ ಜೀವಸತ್ವ ನಮ್ಮ ಶರೀರಕ್ಕೆ ಸೇರಬೇಕು ಅಂದರೆ ಅದು ಸೇರಿಸ್ತಕ್ಕಂಥ ಮೀಡಿಯಾ, ಸೇರಿಸ್ತಕ್ಕಂಥ ಬಸ್ಸು, ಸೇರಿಸ್ತಕ್ಕಂಥ ಸೈಕಲ್ಲು, ಸೇರಿಸ್ತಕ್ಕಂಥ ಸ್ಕೂಟ್ರು, ಯಾವುದಕ್ಕಾದ್ರೂ ಕಂಪೇರ್ ಮಾಡ್ಕೊಬೋದು. ಸೇರಿಸ್ತಕ್ಕಂಥ ಒಂದು ಮೀಡಿಯಾ ಇದೆ ಅಂತಂದರೆ ಅದು ನೀರು. ಆ ನೀರಿನ ಮುಖಾಂತರನೇ ಬ್ಯಾಕ್ಟೀರಿಯಾಗಳಿರ್ಬೋದು, ಜೀವಸತ್ವಗಳಿರ್ಬೋದು ನಮ್ಮ ದೇಹಕ್ಕೆ ಸೇರ್ಕೊಳ್ತವೆ. ನೋಡಿ, ಜೀವಸತ್ವಗಳು ಸೇರ್ಕೋಬೇಕು ಅಂತಂದರೆ ನಾವೇನೋ ತಿಂತೀವಿ, ಸಾಲಿಡ್ ಆಗಿರುತ್ತೆ. ಆ ಸಾಲಿಡ್ ಇರ್ತಕ್ಕಂಥ ಆಹಾರವನ್ನು ಹೊಟ್ಟೆ ಚೀಲದಲ್ಲಿ ಹೋಗಿ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿದ್ಮೇಲೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ, ಅದರಲ್ಲಿರ್ತಕ್ಕಂಥ ಜೀವ ಕೊಡ್ತಕ್ಕಂಥ ಜೀವಸತ್ವಗಳನ್ನ ಸೇರಿಸ್ತಕ್ಕಂಥ ಏನಾದರೂ ಮೀಡಿಯಾ ಇದೆ, ಏನಾದರೂ ಒಂದು ಸಾಧನ ಇದೆ ಅಂದರೆ ಅದು ನೀರು. ಹಾಗಾಗಿ ಈ H2Oಗೆ ನೀರಿಗೆ ಭಾಳ ಮಹತ್ವ ಬಂದಿದೆ. ನೀರು ಹೇಗೆ ಕುಡಿಬೇಕು, ಎಷ್ಟು ಕುಡಿಬೇಕು, ಊಟ ಮಾಡಬೇಕಾದ್ರೆ ಎಷ್ಟು ಕುಡಿಬೇಕು, ಊಟದ ನಂತರ ಎಷ್ಟು ಕುಡಿಬೇಕು, ಊಟಕ್ಕಿಂತ ಮುಂಚೆ ಏನಾದರೂ ನೀರು ಕುಡಿಬೇಕಾ, ಇದೆಲ್ಲ ಒಂದು ಸೈನ್ಸು. ಇದೆಲ್ಲದರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಜಾಸ್ತಿ ಮಾತಾಡ್ತೀವಿ. ನೀರಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು ಅನಿಸುತ್ತೆ. ನಮ್ಮ ದೇಹಕ್ಕೆ ಏನಾದರೂ ನಾವು ಪ್ರೋಟೀನ್ ತಿಂದಿದ್ದೀವಿ ಅಂದರೆ, ಔಷಧಿ ತಿಂದಿದ್ದೀವಿ ಅಂದರೆ, ಅಥವಾ ಏನಾದರೂ ಪೌಷ್ಟಿಕಾಂಶದ ಅಂಶಗಳನ್ನು ತಿಂದಿದ್ದೀವಿ ಅಂದರೆ, ಖನಿಜದ ಅಂಶಗಳು ನಮಗೆ ಸೇರಬೇಕು. ಖನಿಜದ ಅಂಶಗಳು ನಮಗೆ ಸೇರಬೇಕು ಅಂದರೆ, ಖನಿಜ ಪದಾರ್ಥಗಳು ನಮ್ಮ ದೇಹಕ್ಕೆ ಏನಾದರೂ ಸೇರಬೇಕು ಅಂದರೆ, ಖನಿಜ ಪದಾರ್ಥಗಳು ನಮ್ಮ ದೇಹಕ್ಕೆ ಸೇರಬೇಕಾದಂಥ ಒಂದೇ ಒಂದು ವಿಧಾನ ಇರೋದೇ ಸಾಲ್ಟ್ ಮುಖಾಂತರ. ಯಾವುದೇ ಖನಿಜ ಪದಾರ್ಥ, ಐರನ್ ಇರಲಿ, ಮಾಲಿಬ್ಡಿನಮ್ ಇರಲಿ, ತಾಮ್ರ ಇರಲಿ, ಕಬ್ಬಿಣ ಇರಲಿ, ಏನೇ ಇರಲಿ ನಮ್ಮ ದೇಹಕ್ಕೆ ಸೇರಬೇಕು ಅಂದರೆ ಅದು ಉಪ್ಪಿನ ಮುಖಾಂತರನೇ ಸೇರಬೇಕು. ಉಪ್ಪಿನ ರೂಪ ತಗೊಂಡು ನಮ್ಮ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಏನಾದರೂ ಜೀವಸತ್ವಗಳು ಸೇರಬೇಕು ಅಂತಂದರೆ ನೀರಿನ ಮುಖಾಂತರನೇ ಸೇರಬೇಕು. ಹಾಗಾಗಿ ನೀರನ್ನು ಹೇಗೆ ಕುಡಿಬೇಕು, ಎಷ್ಟು ಕುಡಿಬೇಕು, ಯಾವ ಪ್ರಮಾಣದಲ್ಲಿ ಕುಡಿಬೇಕು, ಬಿಸಿನೀರು ಕುಡಿದ್ರೆ ಒಳ್ಳೆಯದಾ, ತಣ್ಣೀರು ಕುಡಿದ್ರೆ ಒಳ್ಳೆಯದಾ, ನೀರಿಗೆ ಏನಾದರೂ ಸೇರಿಸ್ಬೇಕಾ, ಕಷಾಯ ಅಂತ ಮಾಡಿ ಕುಡಿತೀವಿ, ಕಾಫಿ ಅಂತ ಕುಡಿತೀವಿ, ಟೀ ಅಂತ ಕುಡಿತೀವಿ, ಹಾಲು ಅಂತ ಕುಡಿತೀವಿ. ಹೀಗೆ ನೀರನ್ನು ಅನೇಕ ರೂಪಗಳಲ್ಲಿ ನೀರು ಸಿಗತ್ತೆ ನಮಗೆ. ದ್ರವ ಅಂತ ಹೇಳ್ಬೋದು. ಆ ದ್ರವ ಅಂತ ಹೇಳಿದಾಗ ನೋಡಿ, ನೀರು ಹೆಚ್ಚು ಬಿಸಿ ಕಾಯಿಸಿದ್ರೆ ಅದರ ಇದೇ ಬೇರೆ, ಸ್ವಭಾವನೇ ಬೇರೆ. ತಣ್ಣೀರು ಅಂತ ಕುಡಿದ್ರೆ ಅದರ ಸ್ವಭಾವನೇ ಬೇರೆ. ರೂಮ್ ಟೆಂಪ್ರೇಚರ್ಲಿರ್ತಕ್ಕಂಥ ನೀರು ಕುಡಿದ್ರೆ ಅದರ ಸ್ವಭಾವನೇ ಬೇರೆ. ಇದ್ರ ಬಗ್ಗೆ ಜಾಸ್ತಿ ವಿಷಯ ಮಾತಾಡಬೇಕು. ನೀರಿನ ಬಗ್ಗೆ ನಾವು ಅತ್ಯಂತ ಕಡಿಮೆ ತಿಳ್ಕೊಂಡಿರೋದ್ರಿಂದ ನಮಗೆ ಅನೇಕ ಕಾಯಿಲೆಗಳು ಬರುತ್ತೆ. ನಮ್ಮ ಶರೀರ 100 ವರ್ಷ ಬದುಕಬೇಕು ಅಂತ ದೇವರು ಡಿಸೈನ್ ಮಾಡಿ ಕಳಿಸಿದ್ದಾನೆ. ಏನಾಗುತ್ತೆ, 20ನೇ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, 20ನೇ ವರ್ಷಕ್ಕೆ ಶುಗರ್ ಬಂದುಬಿಡುತ್ತೆ, 20ನೇ ವರ್ಷಕ್ಕೆ ಸ್ಟಂಟ್ ಹಾಕಬೇಕಾದಂಥ ಪ್ರಸಂಗ ಬಂದುಬಿಡುತ್ತೆ, 40 ವರ್ಷಕ್ಕೆ ಪ್ಯಾರಾಲಿಸಿಸ್ ಬಂದುಬಿಡುತ್ತೆ. ಈ ಕಾಯಿಲೆಗಳನ್ನೆಲ್ಲ ಓಡಿಸ್ಬೇಕು ಅಂತಂದರೆ ಬರೀ ನೀರಿನ ಸಂಯೋಜನೆ, ನೀರಿನ ಇಂಟೇಕ್ ಅಂದರೆ ನೀರನ್ನ ಹೇಗೆ ಕುಡಿತೀವಿ ಅನ್ನೋದನ್ನು ನಾವು ತಿಳ್ಕೊಂಡು ಸೈಂಟಿಫಿಕ್ಕಾಗಿ ಅಳವಡಿಸ್ಕೊಂಡ್ರೆ ನಮ್ಮ ಕಾಯಿಲೆಗಳನ್ನ ನಿವಾರಣೆ ಮಾಡ್ಕೋಬೋದು. 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ಆರೋಗ್ಯಕ್ಕೋಸ್ಕರ ₹1 ಖರ್ಚು ಮಾಡ್ದೇನೆ 100 ವರ್ಷ ಬದುಕ್ಬೋದು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.